ಯಾರ್ರೀ ಕೋಟೀಶ್ವರರು? ಕೃತ್ತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ ಅಥವಾ ಉತ್ತರಾಷಾಢ ನಕ್ಷತ್ರಗಳಲ್ಲಿ ಜನಿಸಿದವರ ಮೊಬೈಲ್ ಸಂಖ್ಯೆ 1ರಿಂದ ಕೊನೆಗೊಂಡರೆ ಅವರು ಬಹಳ ಅದೃಷ್ಟವಂತರು. ಇವರ ಜೀವನದಲ್ಲಿ ಬೇಗ ಬದಲಾವಣೆ ಆಗೋ ಸೂಚನೆ. ಯಾರ್ರೀ ಕೋಟೀಶ್ವರರು? ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ ಹಾಗೆ ಶ್ರವಣ ನಕ್ಷತ್ರಗಳಲ್ಲಿ ಜನಿಸಿದವರ ಮೊಬೈಲ್ ಸಂಖ್ಯೆ 2ರಿಂದ ಕೊನೆಗೊಂಡರೆ ಅವರು ಶ್ರೀಮಂತರು. ಇವರ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಜೀವನದಲ್ಲಿ ದೊಡ್ಡ ಆಟಂಕಗಳೇನು ಇರುವುದಿಲ್ಲ ಇವರಿಗೆ. ಯಾರ್ರೀ ಕೋಟೀಶ್ವರರು? ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ ಹಾಗೆ ಧನಿಷ್ಠ ನಕ್ಷತ್ರಗಳಲ್ಲಿ ಜನಿಸಿದವರ ಮೊಬೈಲ್ ಸಂಖ್ಯೆ 3 ಅಥವಾ 9ರಿಂದ ಕೊನೆಗೊಂಡರೆ ಅವರ ಕೋಟ್ಯಾಧಿಪತಿ ಅಂತ ಹೇಳ್ಬೋದು. ದುಡ್ಡು ಕಾಸಿಗೆ ಕೊರತೆ ಅನ್ನೋದೇ ಇರುವುದಿಲ್ಲ. ಯಾರ್ರೀ ಕೋಟೀಶ್ವರರು? ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ ಹಾಗೆ ಶತವಿಷ ನಕ್ಷತ್ರಗಳಲ್ಲಿ ಜನಿಸಿದವರ ಮೊಬೈಲ್ ಸಂಖ್ಯೆ 4 ಅಥವಾ 8ರಿಂದ ಕೊನೆಗೊಂಡರೆ ಅವರು ಖಂಡಿತ ಕೋಟ್ಯಾಧಿಪತಿ ಆಗುವ ಅವಕಾಶ ಇರುತ್ತದೆ. ಯಾರ್ರೀ ಕೋಟೀಶ್ವರರು? ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರಗಳಲ್ಲಿ ಜನಿಸಿದವರ ಮೊಬೈಲ್ ಸಂಖ್ಯೆ 5ರಿಂದ ಕೊನೆಗೊಂಡರೆ ಅವರು ಅದೃಷ್ಟಶಾಲಿ ಅಂತ ಹೇಳಬಹುದು. ಇವರ ಜೀವನದಲ್ಲಿ ಕೈ ತುಂಬ ದುಡ್ಡುಗಳಿರುತ್ತೆ. ಯಾರ್ರೀ ಕೋಟೀಶ್ವರರು? ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರ ಹಾಗೆ ಪೂರ್ವಾಷಾಢ ನಕ್ಷತ್ರಗಳಲ್ಲಿ ಜನಿಸಿದವರ ಮೊಬೈಲ್ ಸಂಖ್ಯೆ 6ರಿಂದ ಕೊನೆಗೊಂಡರೆ ಅವರು ಖಂಡಿತ ಕೋಟ್ಯಾಧಿಪತಿ ಆಗುವ ಅವಕಾಶಗಳು ಇರುತ್ತೆ. ಆದರೆ ಇವರ ದುಡ್ಡಿನ ಮೇಲೆ ಜನಗಳ ಕಣ್ಣು ಜಾಸ್ತಿ ಬೀಳುತ್ತೆ. ಯಾರ್ರೀ ಕೋಟೀಶ್ವರರು? ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ ಹಾಗೆ ಮೂಲ ನಕ್ಷತ್ರಗಳಲ್ಲಿ ಜನಿಸಿದವರ ಮೊಬೈಲ್ ಸಂಖ್ಯೆ 7ರಿಂದ ಕೊನೆಗೊಂಡರೆ ಅವರು ಜೀವನದಲ್ಲಿ ಖಂಡಿತ ಕೋಟ್ಯಾಧಿಪತಿ ಆಗುವ ಅವಕಾಶಗಳು ಇರುತ್ತೆ. ಸ್ವಂತ ಮನೆ ಮಾಡಿಕೊಳ್ಳುವ ಅವಕಾಶಗಳು ಬಹಳ ಲೇಟಾಗಿ ಇದೆ. ಯಾರ್ರೀ ಕೋಟೀಶ್ವರರು? ಪುಷ್ಯಮಿ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೆ ಉತ್ತರಾಭಾದ್ರ ನಕ್ಷತ್ರಗಳಲ್ಲಿ ಜನಿಸಿದವರ ಮೊಬೈಲ್ ಸಂಖ್ಯೆ 8ರಿಂದ ಕೊನೆಗೊಂಡರೆ ಅವರು ಖಂಡಿತ ಜೀವನದಲ್ಲಿ ಶ್ರೀಮಂತರಾಗುವುದಂತೂ ಖಚಿತ. ಯಾರ್ರೀ ಕೋಟೀಶ್ವರರು? ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ ಹಾಗೆ ಪೂರ್ವಭಾದ್ರ ನಕ್ಷತ್ರಗಳಲ್ಲಿ ಜನಿಸಿದವರ ಮೊಬೈಲ್ ಸಂಖ್ಯೆ 3 ಅಥವಾ 5ರಿಂದ ಕೊನೆಗೊಂಡರೆ ಅವರು ಜೀವನದಲ್ಲಿ ಕೋಟ್ಯಾಧಿಪತಿ ಅನ್ನೋದು ಖಚಿತ. ಕೋಟ್ಯಾಧಿಪತಿ ಲೈಕ್ ಮಾಡು. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ರಿಲೇಟಿವ್ಸ್ಗೆ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನಗಳಿಗೆ ಈ ವಿಡಿಯೋ ರೀಚ್ ಆಗುತ್ತೆ. ನಮಸ್ಕಾರ.